ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನನ್ನ ಮಗ ಅಂಬೆಗಾಲಿಡೋದಕ್ಕೆ ಯಾವ ಥರ ಟ್ರೈ ಮಾಡ್ತಿದ್ದಾನೆ ಅಂತ. ಮನೆ ಒಳಗಡೆ ಒಂದು ಸಲನೂ ಟ್ರೈ ಮಾಡಿಲ್ಲ, ಹೊರಗಡೆ ಟ್ರೈ ಮಾಡ್ತಿದ್ದಾನೆ. ಹಾಗೆ ನಾವು ಇವತ್ತು ಕಾಟೇರಮ್ಮ ದೇವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ರೆಡಿ ಆಗ್ತಿದ್ವಿ. ಅಲ್ಲಿ ಗಂಟ ಅವ್ರ ದೊಡ್ಡಪ್ಪ ಅವನ್ನ ಆಟ ಆಡಿಸ್ತಾ ಕೂತಿದ್ದಾರೆ. ಅವನು ಫುಲ್ ಖುಷಿಯಿಂದ ಆಟ ಆಡ್ತಾ ಎಂಜಾಯ್ ಮಾಡ್ತಾ ಇದ್ದಾನೆ. ಎಲ್ಲರೂ ಕಾರ್ ಹತ್ಕೊಂಡು ಈಗ ಕಾಟೇರಮ್ಮ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಈಗ ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ನನ್ನ ಮಗ ಅವ್ರ ಅಕ್ಕನ ಬಿಟ್ಟು ಬರ್ತಾನೇ ಇಲ್ಲ. ಅಲ್ಲಿ ಮಾತಾಡಿದ್ದೀನಿ, ವಾಯ್ಸ್ ಕ್ಲಾರಿಟಿ ಇರಲಿಲ್ಲ, ಅದಕ್ಕೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಮ್ಮ ಅಕ್ಕ ಹಿಂದೆ ಹಣ್ಣು ತೊಗೊಂಡು, ನೇರಳೆ ಹಣ್ಣು ತೊಗೊಂಡು ಬರ್ತಾ ಇದ್ದಾರೆ. ಅಲ್ಲಿ ಬರ್ತಿದ್ದಾರೆ ನೋಡಿ, ಅವರೇ ನಮ್ಮ ಅಕ್ಕ ಮಂಜುಳಾ ಅಂತ. ದೇವಸ್ಥಾನ ತುಂಬ ರಶ್ ಇದೆ ಅಂದ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದೀವಿ, ನಾನು ನನ್ನ ಪಾಪು ತಮ್ಮ. ಇಲ್ಲಿ ನಾವು ಏನಾದರೂ ಮನಸ್ಸಲ್ಲಿ ಬೇಡಿಕೊಂಡು ಕಾಯಿನ್ ಹಂಚಿದ್ರೆ ಅದು ಗೋಡೆಯಲ್ಲೇ ನಿಂತಿದ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತ ಎಲ್ಲ ನಂಬಿದ್ದಾರೆ. ನಾವು ಕೂಡ ಟ್ರೈ ಮಾಡಿದ್ವಿ, ನಮ್ಮ ಕಾಯಿನ್ ಎಲ್ಲ ನಿಂತ್ಕೊಂಡಿದೆ. ಹಾಗೆ ಇದು ಫುಲ್ಲು ವೆಯ್ಟಿಂಗ್ ರೂಮ್ ಆಗಿದೆ. ಬಂದವರೆಲ್ಲ ರೆಸ್ಟ್ ಮಾಡೋದಕ್ಕೆ, ಸ್ವಲ್ಪ ಹೊತ್ತು ಮಕ್ಕಳನ್ನೆಲ್ಲ ಕರ್ಕೊಬಂದಿರ್ತಾರಲ್ಲ, ಕೂತ್ಕೊಂಡಿರೋದಕ್ಕೆ ವೆಯ್ಟಿಂಗ್ ಹಾಲ್ ಮಾಡಿದ್ದಾರೆ. ನಾವು ಕೂಡ ಪಾಪುನ ಎತ್ಕೊಂಡು ಬಿಸಿಲಲ್ಲಿ ನಿಲ್ಲಕ್ಕಾಗಲ್ಲ ಅಂದ್ಬಿಟ್ಟು ಒಳಗೆ ಬಂದು ಕೂತಿದ್ವಿ. ಅವ್ರ ಹೊರಗಡೆ ತುಂಬ ಬಿಸಿಲಿತ್ತು. ಅವ್ನಿಗೇನಾದರೂ ತಿನ್ನಿಸಿ ನೀರು ಕುಡಿಸೋಣ ಸ್ವಲ್ಪ ಅಂದ್ಬಿಟ್ಟು ಕೂತ್ಕೊಂಡು ಅವನ್ನ ಆಟ ಆಡಿಸ್ತಾ ಕೂತಿದ್ವಿ. ನಮ್ಮ ಭಾವ ಕಾಯಿ ಕಟ್ಟೋಕೆ ಹೋಗಿದ್ರಲ್ವ, ಅವ್ರು ಬರೋಗಂಟ ನಿಂತಿರೋ ಬದಲು ಇಲ್ಲಿ ಪಾಪುಗೆ ಸ್ನ್ಯಾಕ್ಸ್ ಆದರೂ ತಿನ್ನಿಸೋಣ ಅಂದ್ಬಿಟ್ಟು ಕೂತಿದ್ವಿ. ಈಗ ಒಳಗಡೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ತಾನೇ ಹೊರಗಡೆ ಬಂದ್ವಿ. ಹೊರಗಡೆ ಈ ಥರ ಇದೆ ಇಲ್ಲಿ. ಅಲ್ಲಿ ಪೂಜಾರಿನ ಕೇಳಿದ್ರೆ ಹೇಳ್ತಾರೆ, ನಮ್ಗೆ ಈ ಥರ ತೊಂದರೆ ಇದೆ ಅಂದರೆ ನಾವು ಅಲ್ಲಿ 9 ವಾರನೂ ಎಷ್ಟು ಸುತ್ತು ಹೊಡಿಬೇಕು ಅಂತ ಅವರೇ ಹೇಳಿರ್ತಾರೆ. ಅಷ್ಟು ಸುತ್ತು ಹೊಡೆದು ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದಾಗಬೇಕು ಅಂತ ನೆನೆಸ್ಕೊಂಡು ನಾವು ಆ ದೇವ್ರಿಗೆ ಕಾಯಿ ಕಟ್ಟಿದ್ರೆ ಅದು ನೆರವೇರುತ್ತೆ ಅಂತ ಎಲ್ಲರೂ ನಂಬಿದ್ದಾರೆ. ನೆರವೇರುತ್ತೆ ಕೂಡ. ನಮ್ಮ ಅಕ್ಕನೂ ಇದೇ ರೀತಿ 9 ವಾರದಿಂದನೂ ಬಂದು ಕಾಯಿ ಕಟ್ಟಿ 21 ರೌಂಡ್ ಹೇಳಿದ್ರಂತೆ. ಅವರಿಗೆ ಸುತ್ತಿ 9 ವಾರನೂ ಕಾಯಿ ಕಟ್ಟಿದ್ದಾರೆ. ಅವ್ರು ಅಂದ್ಕೊಂಡಿದ್ದಾಗಿದೆ ಕೂಡ. ನಮಗೇನಾದರೂ ಆಗಬೇಕು ಅಂತ ಅಂದ್ಕೊಂಡು ಮನಸ್ಸಲ್ಲಿ ಬೇಡಿಕೊಂಡು ಈ ದೇವ್ರಿಗೆ ಕಾಯಿ ಕಟ್ಟಿದ್ರೆ ಎಲ್ಲನೂ ಒಳ್ಳೆಯದಾಗುತ್ತೆ. ಒಂದೇ ಮರಕ್ಕೆ ಎಷ್ಟು ಸಾವಿರಾರು ಕಾಯಿಗಳು ಕಟ್ಟಿದ್ದಾರೆ ನೋಡಿ. ಆ ಜಾಗದಲ್ಲಿ ಇದ್ರೇ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ಎಲ್ರಿಗೂ ಕೂಡ. ದೇವ್ರ ದರ್ಶನ ಮಾಡ್ಕೊಂಡು ಕಾಯಿ ಕಟ್ಟಿದ್ದೆಲ್ಲ ಆದಮೇಲೆ ಈಗ ತಾನೇ ಹೊರಗಡೆ ಬಂದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ದೇವಸ್ಥಾನದಿಂದ ಬರ್ತಿದ್ದಂಗೆ ಅಲ್ಲಿ ನರ್ಸರಿ ಥರ ಸಿಗುತ್ತೆ. ಅಲ್ಲಿ ಇಂಡೋರ್ ಔಟ್ಡೋರ್ ಪ್ಲ್ಯಾಂಟ್ ತೊಗೊಳ್ಳೋಣ ಅಂದ್ಕೊಂಡು ನಿಂತ್ಕೊಂಡ್ವಿ. ಇಂಡೋರ್ ಪ್ಲ್ಯಾಂಟ್ ತೊಗೊಂಡ್ವಿ ಕೂಡ ಒಂದು. ನಮ್ಮ ಅಕ್ಕ ಮನೆಗೆ ಪ್ಲ್ಯಾಂಟ್ಸ್ ಬೇಕು ಅಂತ ತೊಗೊಂಡ್ಳು. ಅಲ್ಲಿಂದ ಹೋಗ್ತಾ ಆನ್ ದ ವೇ ಈ ರೋಸಸ್ ಎಷ್ಟು ಚೆನ್ನಾಗಿದೆ ಅಂದರೆ, ರೋಸಸ್ಸು ಫ್ರೆಶ್ ರೋಸಸ್ ಸಿಕ್ತು. ಅವ್ರು KG 100 ಅಂದರು. ನಾವೇ ಕಿತ್ಕೋಬೋದು ಅಂತಲೂ ಅಂದರು. ಅದಕ್ಕೆ ಕಿತ್ಕೊಂಡು ಹೋಗೋಣ, ಮನೆಗೆ ಫ್ರೆಶ್ ಹೂವು ಸಿಗುತ್ತೆ ಅಲ್ವಾ, ದೇವ್ರಿಗೆ ಹಾಕೋದಕ್ಕೆ ಅಂದ್ಬಿಟ್ಟು ಕಿತ್ಕೊಂಡು. ತುಂಬ ಫ್ರೆಶ್ ಆಗಿದೆ ಹೂವು ನೋಡಿ, ಎಷ್ಟು ಚೆನ್ನಾಗಿದೆ ಹೂವು ಮಾತ್ರ. ತುಂಬ ಇಷ್ಟ ಆಯಿತು ಮಾತ್ರ ಎಲ್ರಿಗೂ ಹೂವು. ಅದು ಎಲ್ಲರೂ ತೊಗೊತಿದ್ದಾರೆ. ಎಷ್ಟೋ ಜನ ರೋಡಲ್ಲಿ ಹೋಗೋರೆಲ್ಲ ನೋಡಿ ಬಂದು ತೊಗೋತಾ ಇದ್ರು. ಹಾಗೆ ನೋಡಿ ಎಲ್ಲರೂ ಅವ್ರ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನನ್ನ ಮಗನೂ ಕೂಡ ಅವ್ರ ದೊಡ್ಡಪ್ಪನ ಜೊತೆ ಆಟ ಆಡಿಕೊಂಡು ಹೂವನ್ನ ಅವ್ರ ದೊಡ್ಡಪ್ಪ ಹೇಗೆ ಆಟ ಆಡಿಸ್ತಿದ್ದಾರೆ ನೋಡಿ ಅವನ್ನ. ನಾನು ಕೂಡ ನಮ್ಮ ಅಕ್ಕಂಗೆ ಹೆಲ್ಪ್ ಮಾಡ್ತಾ ಹೂವು ಎಲ್ಲ ಕಿತ್ಕೊತಾ ಇದ್ವಿ. ಬೇಗ ಆಗಲಿ ಹೂವು ಎಲ್ಲರೂ ಕಿತ್ಬಿಟ್ಟು ಕೊಡೋಣ, ಟೈಮ್ ಹಿಡಿಯುತ್ತೆ 1 kg ಅಂದ್ಬಿಟ್ಟು ಕಿತ್ಕೊಂಡ್ವಿ.
ಹೂವೆಲ್ಲ ಕಿತ್ತಿದ್ದಾದ್ಮೇಲೆ ಸ್ವಲ್ಪ ರೀಲ್ಸ್ ಕೂಡ ಮಾಡಿದ್ವಿ. ಅಲ್ಲಿಂದ ಕಾರ್ಗೆ ಹೋದ್ಮೇಲೆ ನನ್ನ ಮಗ ಯಾರ ಹತ್ರನೂ ಬರಲ್ಲ, ದೊಡ್ಡಪ್ಪನ ಜೊತೆನೇ ಇರ್ತೀನಿ ಅಂತ ಕೂತಿದ್ದಾನೆ. ನಮ್ಮ ಭಾವ ಆಯಿತು ಬಿಡಿ ನಾನೇ ಡ್ರೈವ್ ಮಾಡ್ತೀನಿ ಅಂದ್ಬಿಟ್ಟು ಹಾಗೆ ಅವ್ನು ಕೂರಿಸ್ಕೊಂಡೇ ಡ್ರೈವ್ ಮಾಡ್ತಿದ್ರು. ಮಧ್ಯಾಹ್ನ ಯಾರೂ ಕೂಡ ಊಟ ಮಾಡಿರಲಿಲ್ಲ. ಆನ್ ದ ವೇ ಹೋಗ್ತಾ ಅಕ್ಷಯ ದಮ್ ಬಿರಿಯಾನಿಗೆ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಬಂದ್ವಿ ಕೂಡ. ಅಲ್ಲಿ ಎಲ್ಲರೂ ಬಿರಿಯಾನಿ ಆರ್ಡ್ರ್ ಮಾಡ್ಕೊ ತಿಂದ್ಬಿಟ್ಟು ಅಲ್ಲಿಂದ ಸ್ವಲ್ಪ ವೆಂಕಟೇಶ್ವರಗೆ ಹೋಗಿ ಪರ್ಚೇಸಿಂಗ್ ಇತ್ತು ಅಂದ್ಬಿಟ್ಟು ಪಾಪುಗೆ ಬಟ್ಟೆ ಎಲ್ಲ ತೊಗೊಳಕ್ಕೆ ಹೊರಟೋಣ ಅಂದ್ಕೊಂಡು ಹೊರಟ್ವಿ. ನಾವೆಲ್ಲ ಶಾಪಿಂಗ್ ಮಾಡ್ತಿದ್ರೆ ಅವ್ರ ಅಣ್ಣ ತಮ್ಮನ ಕನ್ನಡಿಲಿ ತೋರಿಸ್ತಾ ಆಟ ಆಡಿಸ್ತಾ ನಿಂತಿದ್ದ. ಅವನು ಖುಷಿ ಅವ್ರ ಅಣ್ಣನ ಜೊತೆ. ಇದು ನೆಕ್ಸ್ಟ್ ದಿನದ ಬ್ಲಾಗ್ ಆಗಿರುತ್ತೆ. ನಿನ್ನೆ ಬರೋದು ತುಂಬ ಲೇಟಾಗೋಯಿತು. 9:30 10 ಗಂಟೆ ಆಗಿರೋದ್ರಿಂದ ಸ್ಟ್ರೆಸ್ ಆಗಿತ್ತು, ಮಲ್ಕೊಬಿಟ್ವಿ. ಇದು ನೆಕ್ಸ್ಟ್ ದಿನ ವೀಡಿಯೋ ಮಾಡ್ತಿರೋದು. ನಮ್ಮ ವೀಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.